Audio Jungle. Audio Jungle. ನೋಡಿ ರೆಡಿ ಆಗಿದೆ. ಎಲ್ರಿಗೂ ಸ್ವಾಗತ. ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ತುಂಬಾ ಮಳೆ ಬರ್ತಾ ಇದೆ ಸಂಜೆ, ಅದಕ್ಕೋಸ್ಕರ ಇವತ್ತು ಬಜ್ಜಿ ಮಾಡೋಣ ಬನ್ನಿ. ಮೆಣಸಿನಕಾಯಿ ನೋಡಿ, ಒಂದು 5 ಮೆಣಸಿನಕಾಯಿ ಕುಯ್ದುಬಿಟ್ಟು ಉಪ್ಪು ನೀರಲ್ಲಿ ಹಾಕಬೇಕು. ಮತ್ತು ನೋಡಿ ಒಂದು 200 ಗ್ರಾಮು ಕಡಲೆ ಹಿಟ್ಟು ನಾನೆಲ್ಲ ಫುಲ್ ಹಾಕ್ತಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಸೋಂಪು, ಇದು ಏನಕ್ಕೆ ಹಾಕೋದು ಅಂದರೆ ಜೀರ್ಣ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಬಜ್ಜಿ. ಒಂದು ಚಿಟಿಕೆ ಅಡುಗೆ ಸೋಡಾ ನೋಡಿ, ನೀರು ಹಾಕಿ ಸ್ವಲ್ಪ ತೆಳು ಇರಬೇಕು. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ಗರಂ ಆಗುತ್ತೆ ಬಜ್ಜಿ. ನೋಡಿ, ಎಲ್ಲ ಕ್ಲೀನಾಗಿ ಕಲಸೋಣ. ಒಳ್ಳೆ ಚಳಿ ಆಗ್ತಾ ಇರುವಾಗ ಎಷ್ಟು ತಿಂದ್ರಕ್ಕೆ ಎಷ್ಟು, ನನ್ನ ಮಗಳಿಗೆ ಎಷ್ಟು ಇದ್ರೂ ತಿನ್ನಕ್ಕೆ ಸಾಕಾಗಲ್ಲ. ಯಾಕೆಂದ್ರೆ ಚಳಿ ಇರುತ್ತಲ್ಲ, ಅದು ಇದು ಅಂತ ತಿಂತಾ ಇರೋದು, ಮೇಯ್ತಾ ಇರೋದು, ಮೇಕೆ ಬರೀತಾರೆ. ನಾನು ಇದಕ್ಕೆ ಖಾರ ಪುಡಿ ಏನು ಹಾಕ್ತಾಯಿಲ್ಲ, ಯಾಕೆಂದರೆ ಇದರಲ್ಲಿ ಖಾರ ಇರುತ್ತೆ ಮೆಣಸಿಕಾಯಲ್ಲಿ. ಸ್ವಲ್ಪ ಅಷ್ಟು ಖಾರದ್ದಲ್ಲ ಅದು, ಬಜ್ಜಿ ಮೆಣಸಿಕಾಯಿ ಅದು ಸ್ವಲ್ಪ ಖಾರ ಇರುತ್ತೆ. ಅದಕ್ಕೋಸ್ಕರ ನಾನು ಖಾರ ಪುಡಿ ಏನು ಯೂಸ್ ಮಾಡಲ್ಲ ಇದಕ್ಕೆ, ಹಾಗೆ ಮಾಡ್ತಾಯಿದ್ದೀನಿ. ನಮಗೆ ರಾತ್ರಿ ಹೊತ್ತು ನಿದ್ದೆ ಬಂದಿಲ್ಲ ಅಂದರೆ ಬೇಗ 1 ಲೋಟ ಕಬ್ಬಿನ ಜ್ಯೂಸು ಕುಡಿದು ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ತುಂಬ ಫೋನು ಮತ್ತು ಲ್ಯಾಪ್ಟಾಪ್ ಹತ್ರ ಎಲ್ಲ ಕೂತಿರ್ತಾರಲ್ಲ, ಅವ್ರು ಏನು ಮಾಡಬೇಕಂದ್ರೆ ಡೈಲಿ ಒಂದು ಸ್ವಲ್ಪ ಸಂಜೆ ಹೊತ್ತು ಹೋಗಿ ಹಂಗೆ ವಾಕ್ ಥರ ಹೋಗ್ಬಿಟ್ಟು 1 ಲೋಟ ಕಬ್ಬಿನ ಜ್ಯೂಸ್ ಕುಡಿಲೇಬೇಕು. ಅವರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಈ ಮಟನ್ನು ಮಾಂಸ ಎಲ್ಲ ತಿಂದಿದ್ರೆ ಸ್ವಲ್ಪ ಜೀರ್ಣ ಆಗಲ್ಲ, ನಿದ್ದೆ ಬರೋಲ್ಲ. ಆವಾಗ 1 ಲೋಟ ಕಬ್ಬಿನ ಜ್ಯೂಸ್ ಕುಡಿದು ಮಲಗ್ರಿ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಅಪ್ಪ ಮಾಡಿದ ಎಣ್ಣೆ ಇತ್ತು, ಅದನ್ನೇ ಇಟ್ಟಿದ್ದೀನಿ ನಾನು. ನೋಡಿ, ಇದು ಹೆಜ್ಬಿಟ್ಟು ಹಾಕೋಣ. ಈ ಥರ ಎಣ್ಣೆ ಬಿಸಿ ಆಗಬೇಕು ಚೆನ್ನಾಗಿ, ಚಳಿಗೆ ಚೆನ್ನಾಗಿರುತ್ತೆ. ನಾವು ಹೊರಗಡೆ ತಿಂದರೆ ಬರೀ 10 ರೂಪಾಯಿಗೆ 2 ಕೊಡ್ತಾರೆ ಅಷ್ಟೇ. ಮನೆಯಲ್ಲೇ ಮಾಡಿ ತಿಂದರೆ ತುಂಬ ತಿನ್ಬೋದು. ನೋಡಿ, ರೆಡಿಯಾಗಿದೆ, ತೆಗಿಯೋಣ ಪ್ಲೇಟಿಗೆ. ನೋಡಿ, ಮಳೆ ಬರ್ತಾ ಇದೆ, ಬಜ್ಜಿ ಮಾಡಿದ್ದೀನಿ. ನೋಡೋಣ, ತಿನ್ನೋಣ ಬನ್ನಿ. ಬಂದು ನೀವು ಮನೇಲಿ ಮಾಡಿ, ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.